ನಮಸ್ತೆ, ನಾನು ದೀಪಾ ನಾಗೇಶ್. ಇವತ್ತು ನಾವೆಲ್ಲ ಸೇರಿರೋದು ಸದಾ ಜೀವಂತ ಕಾರ್ಯಕ್ರಮಕ್ಕೆ. ನಮ್ಮ ಮಾತೃಭೂಮಿ ಸೇವಾ ಫೌಂಡೇಶನ್ ವತಿಯಿಂದ ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಈ ಒಂದು ಸಮಯದಲ್ಲಿ ಅವರು ಕೂಡ ಹೃದಯಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಅಭಿದು ಏನು ಎಜುಕೇಶನ್ ಇರ್ತಲ್ಲ ಅದಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ಗಿರೀಶ್ ಅವರು. ಅಭಿ ಎಷ್ಟೋ ಸರಿ ನನ್ನ ಜೊತೆ ಕುಂತ್ಕೊಂಡು ತುಂಬ ಹತ್ತಿದ್ದಾನೆ. ಅಪ್ಪ ಅಮ್ಮ ಏನಾದ್ರು ಬಹಳ ಕಷ್ಟ ಅಂತ ನಿಮ್ಗೆಲ್ಲ ಅನಿಸ್ಬೋದು ಯಾಕೆ ಕಾರ್ಯಕ್ರಮ ಮಾಡೋದು ಏನು ಅಂತ. ನಿಮ್ಗೆ ಯಾರು ಪ್ರಶ್ನೆ ಇಲ್ಲ ಯಾಕೆ ಕಾರ್ಯಕ್ರಮ ಮಾಡೋದು ಅಂತ ಅನಿಸಿದ್ಯಾ? ಹೆಣ್ಮಕ್ಳು ಏನು ಓದ್ತಿರ್ಬೋದು, ಯಾರು ಹೇಳ್ಬೋದಾ ಏನು ಓದ್ತಿರ್ಬೋದಾ ಹೆಣ್ಮಕ್ಳು ಅಂತ ಸುಮ್ಮನೆ ಯಾರು ಗೆಸ್ ಮಾಡ್ಬೋದಾ? ಬೇಗ ಒಂದು ಹೆಣ್ಮಕ್ಳಿದ್ದಾಳೆ ಮಾತೃಭೂಮಿ ಓದಿಸ್ತಿರುವಂಥದ್ದು. ಆ ಹೆಣ್ಮಕ್ಳು ಏನು ಓದ್ತಿರ್ಬೋದು ಬೇಗ ಗೆಸ್ ಮಾಡ್ಬೋದಾ? ಲಾಯರ್, ಡಾಕ್ಟರ್, ಕರೆಕ್ಟಾಗಿ ಗೆಸ್ ಮಾಡಿ, ಕರೆಕ್ಟಾಗಿ ಗೆಸ್ ಮಾಡಿ. ಅದ್ವಿಕಾ MBBS ಓದ್ತಿರುವಂಥ ಹೆಣ್ಮಕ್ಳು ಮಾತೃಭೂಮಿ ಸೇವಾ ಫೌಂಡೇಶನ್ ಮನೆ ಸಾಕ್ಬೇಕಾ? ಈ ಒಂದು ಸ್ಟೇಟ್ನ ಈ ಒಂದು ಸಭಾಂಗಣವನ್ನು ತುಂಬಿಸೋ ಮ್ಯಾಟರ್ ಆಗಿಲ್ಲ ನಮಗೆ. ಆದ್ರೆ ನಾವು ಅನ್ಕೊಂಡಿದ್ವಿ ಇಲ್ಲ, ಇಲ್ಲಿಗೆ ಬರುವಂತ ಮಕ್ಕಳು ಅಪ್ಪು ಕಳ್ಕೊಂಡಿರುವಂತ ಮಕ್ಕಳು ಬರಬೇಕು. ನನ್ನಲ್ಲಿ ಯಾವುದೇ ಶಕ್ತಿ ಇಲ್ಲ, ನಾನು ಜೀರೋ, ನನಗೆ ಏನಿಲ್ಲ. ಆದ್ರೆ ನನ್ನಿಂದ ನೋಡಿ ಶ್ರಮ ಇಲ್ಲ, ಸರಿನಾ? ನಮ್ಮಿಂದ ಶ್ರಮ ಇಲ್ಲ ಅವರೆಲ್ಲ ನಿಮ್ಮ ಪರವಾಗಿದ್ದಾರೆ. ತುಂಬಾ ಚೆನ್ನಾಗಿ ಹೋಗಿ ನಿಮ್ ಜೊತೆ ಮಾತೃಭೂಮಿ ಸೇವಾ ಫೌಂಡೇಶನ್ ಇರುತ್ತೆ. ನೀವು ಎಂತ ಕಷ್ಟ ಬಂದ್ರು ಕೂಡ ಪರಿಹಾರ ಮಟ್ಟಿಗೆ ನಾವಿರ್ತೀವಿ. ಸ್ವಲ್ಪ ಕಿವಿ ಮಂದ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಅವ್ರಂತ ನಿಂತ್ಕೋಬೇಕು, ಅವ್ರು ಸಪೋರ್ಟ್ ಮಾಡಬೇಕು ಎಜುಕೇಶನ್ಗೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ವಿ. ಉದ್ದೇಶಕ್ಕೋಸ್ಕರ ನಿಮ್ಮನ್ನೇ ಕರ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಓದಿದ ಚೆನ್ನಾಗಿ ಈ ದೇಶಕ್ಕೆ ಪ್ರಯೋಜನ ಆಗುವಂತ ಮಕ್ಕಳಾಗ್ತೀರಾ. ನಿಮ್ಮಲ್ಲಿ ನಾವು ಸದಾ ಇದ್ದೇ ಇರ್ತೀವಿ, ಸರಿನಾ? ಈಗ ನಾನು ಕೇಳ್ಕೊಂಡೆ ದರ್ಶನ ಏನ್ ಮಾತಾಡಬೇಕು ಅಂತ ಪರವಾಗಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ವಿ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳು, ಈ ಒಂದು ಮಾತು ಆದ್ಮೇಲೆ ಪುಸ್ತಕ ಬ್ಯಾಗ್ ವಿತರಣೆ ಆಗುತ್ತೆ. ಅದಾದ್ಮೇಲೆ ಊಟ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ಹೋಗೋದು, ಇಷ್ಟೇ ಕಾರ್ಯಕ್ರಮ ಆಗುತ್ತೆ. ಓಕೆನಾ? ನಿಮ್ಮನ್ನು ಉದ್ದೇಶಿಸಿ ಮಹೇಶ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ.